ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಬಿಜೆಪಿ ಮಾತ್ರ ಉಳಿಯುತ್ತೆ, ಜೆಡಿಎಸ್ ಇರೋದಿಲ್ಲ ಅಂತ. ಈಗ ನಾನು ಅದಕ್ಕೆ ಹೇಳಿದ್ದು, ಇತ್ತೀಚೆಗೆ ಸಿದ್ದರಾಮಯ್ಯನವರು ಭವಿಷ್ಯಕಾರರಾಗಿದ್ದಾರೆ, ರಾಜಕಾರಣಿಗಿಂತ ಹೆಚ್ಚಾಗಿ ಜ್ಯೋತಿಷಿಯಾಗಿದ್ದಾರೆ. ಭವಿಷ್ಯವನ್ನು ಪ್ರತಿನಿತ್ಯ ನುಡಿತಾ ಇದ್ದಾರೆ. ಕುಮಾರಸ್ವಾಮಿ ಏನಾದರೂ ಮಂಡ್ಯದಲ್ಲಿ ಗೆದ್ದರೆ ಅಲ್ಲ, ಕುಮಾರಸ್ವಾಮಿ ಗೆಲ್ಲೋದಲ್ಲ, ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಜನತೆಗೆ ಆಶೀರ್ವಾದ ಮಾಡಿ ಗೆದ್ದು ಬಿಟ್ಟರೆ ಆ ಸೂರ್ಯಚಂದ್ರ ಕಥೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈಗ ದೇವೇಗೌಡರ ಕುಟುಂಬಕ್ಕೆ ರೆಸ್ಟ್ ಕೊಡಿ ಅಂತ ಹೇಳಿ ಅದಕ್ಕೆ ಹೇಳಿದ್ದು, ಅವ್ರಿಗಿರೋದು JDS ಪಕ್ಷವನ್ನು ಮುಗಿಸಬೇಕು ಅನ್ನೋದೇ. ಈಗ ಯಾವ ಒಂದು ಪಕ್ಷದಿಂದ ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷವು ಅವರನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಈ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆಯಲ್ಲ, ಆ ದುಡಿಮೆಯಿಂದ ಇವತ್ತು ಈ ಮಟ್ಟಕ್ಕೆ ಏನು ಬೆಳೆದಿದ್ದಾರೆ. ಅವರ ಹವ್ಯಾಸವೇ, ಅವರ ನಡವಳಿಕೆನೇ ಯಾವ ಒಂದು ಶಕ್ತಿಯನ್ನು ಉಪಯೋಗ ಮಾಡಿ ಅವರೇನು ಏಣಿ ಹತ್ತುತ್ತಾರೆ, ಹತ್ತದ ಮೇಲೆ ಆ ಏಣಿ ಹತ್ತಲಿಕ್ಕೆ ಅವಕಾಶ ಕೊಟ್ಟವ್ರನ್ನ ಸರ್ವನಾಶ ಮಾಡದೆ ಅವರ ಹುಟ್ಟುಗುಣ. ಈಗ JDSನ ಮುಗಿಸ್ತೀನಿ ಅಂತ ಹೇಳ್ತಾರೆ, ಇದಾದ ಮೇಲೆ ಮುಗದೇ ಹೋಗುತ್ತೆ. ರಾಜ್ಯದಲ್ಲಿ JDS ಕಾಂಗ್ರೆಸ್ ಎರಡೇ ಅಂತಾರೆ. ಬಹುಶಃ ಇನ್ನೊಂದು ಸ್ವಲ್ಪ ದಿನ ಹೋದ ಮೇಲೆ ಕಾಂಗ್ರೆಸ್ಸು ಸರ್ವನಾಶ ಅನ್ನೋದನ್ನು ಅವರೇ ಪ್ರಾರಂಭ ಮಾಡ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಸರ್ವನಾಶ ಅಂತಕ್ಕಂಥ ಅವ್ರ ಬಾಯಿಂದ ಹೇಳ್ತಕ್ಕಂಥ ದಿನ ದೂರ ಇಲ್ಲ.